ಫ್ರೆಂಡ್, ಆಲ್ಮೋಸ್ಟ್ ಎಲ್ಲರೂ ಕೂಡ ವಾಟ್ಸಪ್ ಯೂಸ್ ಮಾಡ್ತಾರ ಅನ್ಕೊಂಡಿದ್ದೀನಿ. ಟೋಟಲ್ ಆಗಿ ಯಾರ ಕೈಯಲ್ಲಿ ಆಂಡ್ರಾಯ್ಡ್ ಫೋನ್ ಇರುತ್ತೋ ಅವರೆಲ್ಲರೂ ಕೂಡ ವಾಟ್ಸಪ್ ಯೂಸ್ ಮಾಡೇ ಮಾಡ್ತಾರೆ. ಆದರೆ ವಾಟ್ಸಪ್ನಲ್ಲಿ ಪ್ರಮುಖ ಮುಖ್ಯ ಇರೋದು ಸ್ಟೇಟಸ್. ಈ ಒಂದು ಸ್ಟೇಟಸ್ ಇದೆಯಲ್ಲ ವಾಟ್ಸಪ್ನಲ್ಲಿ, ಈ ಒಂದು ಸ್ಟೇಟಸ್ ಕೆಲವಷ್ಟು ಜನ ಸ್ಟೇಟಸ್ ಇಕ್ಕಕ್ಕೆ ಇಷ್ಟನೇ ಇರಲ್ಲ. ಒಬ್ರು ಯಾವುದೇ ಕಾರಣಕ್ಕೂ ಸ್ಟೇಟಸ್ಸೇ ಇಡಲ್ಲ. ಒಬ್ಬೊಬ್ರು ದಿನಕ್ಕೆ 2-3 ಸ್ಟೇಟಸ್ ಇಕ್ತಾರೆ. ಒಬ್ಬೊಬ್ರು ದಿನಕ್ಕೆ 1 ಸ್ಟೇಟಸ್ ಇಕ್ತಾರೆ. ಒಬ್ಬೊಬ್ರು ದಿನಕ್ಕೆ 2 ದಿನಕ್ಕೂ ಒಂದ್ಸಲ ಇಕ್ತಾರೆ. ಒಬ್ಬೊಬ್ರು ಒಂದು ವಾರಕ್ಕೆ ಒಂದ್ಸಲ ಇಕ್ತಾರೆ. ಒಬ್ಬೊಬ್ರು ಒಂದು ತಿಂಗಳಿಗೆ ಒಂದ್ಸಲ ಇಕ್ತಾರೆ. ಫ್ರೆಂಡ್, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ವಿಡಿಯೋ ಮಾಡಿರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ವಾಟ್ಸಪ್ನಲ್ಲಿ ಯಾವೊಂದು ಟೈಮಿಗೆ ಸ್ಟೇಟಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ವಲ್ಪ ನನ್ನ ಒಂದು ಅನಿಸಿಕೆ ಕ್ಲಿಯರೆನ್ಸ್ ಕೊಡ್ತಾ ಹೋಗ್ತೀನಿ. ಫ್ರೆಂಡ್, ಟೋಟಲ್ ಹೇಳ್ಬೇಕಂದ್ರೆ ಸ್ಟೇಟಸ್ ಅನ್ನೋದು ಹೇಗಪ್ಪ ಅಂದ್ರೆ, ಮೊದಲಿಗೆ ಹೇಳ್ತೀನಿ ಸ್ಟೇಟಸ್ ಅಂದ್ರೆ ಏನು ಅನ್ನೋದು. ಈಗ ಸ್ಟೇಟಸ್ ಅಂದ್ರೆ ನಮ್ಮೊಂದು ಲೆವೆಲ್, ನಾವು ಯಾವೊಂದು ಲೆವೆಲ್ ಇರ್ತೀವೋ ಆ ಒಂದು ಲೆವೆಲ್ಗೆ ಆ ಒಂದು ಸ್ಟೇಟಸ್ ಇರುತ್ತೆ. ಸ್ಟೇಟಸ್ ಅಂದ್ರೆ ನಾವು ಇರುವಂತ ಲೆವೆಲ್ ಸ್ಟೇಟಸ್, ನಮ್ಮೊಂದು ಸ್ಟೇಟಸ್ ಏನಿದೆಯೋ ಆ ಒಂದು ಸ್ಟೇಟಸ್ ಅಂತಾರೆ. ಫ್ರೆಂಡ್, ಈ ಇರುವಂತ ಲೆವೆಲ್ಗೆ ಸ್ಟೇಟಸ್ ಅಂತಾರೆ. ಈಗ ನಮ್ದು ಮನೆ ಕಟ್ತಾ ಇದ್ದೀರಾ, ಸ್ಟೇಟಸ್ ಇಡಿ. ನಾನು ಮನೆ ಕಟ್ತಾ ಇದ್ದೀನಿ ಅಂತ ಸ್ಟೇಟಸ್ ಇಡಿ. ಅದೊಂದು ಡಿಫ್ರೆನ್ಸ್ ಆಗಿರುತ್ತೆ. ಅಥವಾ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ಟೇಟಸ್ ಇಕ್ರಿ, ಅದು ಒಂದು ಟೈಪ್ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಯಾರಾದರೂ ಇನ್ಸಿಡೆಂಟ್ ಆದರೆ, ಯಾರಾದರೂ ತೀರ್ಕೊಂಡ್ರೆ ಅವರ ಫೋಟೋ ಹಾಕಿ ಶ್ರದ್ಧಾಂಜಲಿ ಮೂಲಕ ಸ್ಟೇಟಸ್ ಇಕ್ಕಿ 4 ಜನಕ್ಕೆ ಗೊತ್ತಾಗುತ್ತೆ. ಆಮೇಲೆ ಯಾವುದೇ ಒಂದು ವಿಷಯ ತಿಳಿಸ್ಬೇಕಾ, ಅದನ್ನು ಕೂಡ ಸ್ಟೇಟಸ್ ಇಳಿಸಿ ಕೆಲವಷ್ಟು ಜನಕ್ಕೆ ವಿಷಯ ಗೊತ್ತಾಗುತ್ತೆ. ಆಮೇಲೆ ನೀವು ಯಾರಿಗೂ ಏನೋ ಒಂದು ವಿಷಯ ತಿಳಿಸ್ಬೇಕಾ, ಏನೋ ಫಂಕ್ಷನ್ ಬಗ್ಗೆ, ಮದುವೆ ಬಗ್ಗೆ ಏನೋ ತಿಳಿಸ್ಬೇಕು, ಅದಕ್ಕೂ ಸ್ಟೇಟಸ್ ಇಡಿ. ಅದು 4 ಜನಕ್ಕೆ ಹೋಗಿ ತಲುಪುತ್ತೆ, ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಆದರೆ ದಿನ 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 ಸ್ಟೇಟಸ್ ಇಕ್ಕಿದ್ರೆ ಏನಾಗುತ್ತೆ ಅಂದ್ರೆ, ನೀವು ಯಾವೊಂದು ಮೂಮೆಂಟ್ ಅಲ್ಲಿ, ಈಗ ಖುಷಿಯಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ, ಒಂದು ಖುಷಿ ಟೈಪ್ ಸ್ಟೇಟಸ್ ಇಕ್ತೀರಾ. ಬೆಳಗ್ಗೆ ಖುಷಿಯಾಗಿದ್ರೆ ಖುಷಿ ಟೈಪ್ ಇಕ್ತೀರಾ. ಮಧ್ಯಾಹ್ನ ಏನೋ ಬೇಜಾರಾದ್ರೆ ಬೇಜಾರಾಗಿರುವಂತ ಸ್ಟೇಟಸ್ ಇಕ್ತಾರ. ಆಮೇಲೆ ಏನಾದ್ರು ನೈಟು ನಾರ್ಮಲ್ ಇದ್ರೆ ನಾರ್ಮಲ್ ರೀತಿನೂ ಕೂಡ ಸ್ಟೇಟಸ್ ಇಕ್ತೀರಾ. ಈ ರೀತಿ ಇಡೋದ್ರಿಂದ ನಿಮ್ಮ ಒಂದು ಫ್ರೆಂಡ್ಗೆ, ನೋಡೋರಿಗೆ ನಿಮ್ಮೊಂದು ಸ್ಟೇಟಸ್ ಬೋರ್ ಅನ್ಸುತ್ತೆ. ಹಾಗೆ ನಿಮ್ಮೊಂದು ಸ್ಟೇಟಸ್ ದಿನಾನು ಈ ರೀತಿ ನೀವು ಸ್ಟೇಟಸ್ ಹಾಕ್ತಾ ಇದ್ರೆ ನಿಮ್ಮೊಂದು ಸ್ಟೇಟಸ್ನ ಮ್ಯೂಟ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಬರೆದಾಗೆ ನಿಮ್ಮೊಂದು ಫ್ರೆಂಡ್ಗೆ ನೀವು ಇಟ್ಟಿರುವಂತ ಸ್ಟೇಟಸ್ ನಿಮ್ಮ ಫ್ರೆಂಡ್ ಮ್ಯೂಟ್ ಮಾಡ್ತಾರೆ. ಪದೇ ಪದೇ ನೀವು ಯೂಸ್ ಇಲ್ದಂತ ಸ್ಟೇಟಸ್ ಸಿಕ್ಕಿದ್ರೆ. ಯಾಕಂದ್ರೆ ಪದೇ ಪದೇ ಅವೇ ನೀವು ಹೇಗೆ ಮೂಮೆಂಟ್ ಇರ್ತೀರ ಆ ಮೂಮೆಂಟ್ ನಲ್ಲಿ ಇರುವಂತ ಸ್ಟೇಟಸ್ ನೀವು ದಿವಸ ಹಾಕಿದ್ರೆ ನಿಮ್ಮೊಂದು ಫ್ರೆಂಡ್ ನಿಮ್ಮೊಂದು ಸ್ಟೇಟಸ್ ನ ಮ್ಯೂಟ್ ಮಾಡ್ತಾರೆ. ಮ್ಯೂಟ್ ಮಾಡಿದಾಗ ನಿಮ್ಮ ಸ್ಟೇಟಸ್ ಅವ್ರಿಗೆ ಹೋಗಲ್ಲ. ಆ ರೀತಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ, ಇಂಪಾರ್ಟೆಂಟ್ ಆಗಿರುವಂತ ವಿಷಯನ ಸ್ಟೇಟಸ್ ಆಗಿಡಿ. ಸ್ಟೇಟಸ್ ಅಂತ ಹೇಗೇನಪ್ಪ ಅಂದ್ರೆ ಯಾರಾಬಿರಿ. ನನಗನ್ಸುತ್ತೆ ಸ್ಟೇಟಸ್ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ವಿಷಯ ಆಗಿರ್ಬೇಕು. ಅಂದ್ರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ಸ್ಟೇಟಸ್ ಇಡಿ, ಪರವಾಗಿಲ್ಲ, 4 ಜನ ನೋಡ್ತಾರೆ, ಅವ್ರು ಎಲ್ಲೇ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂತಾರೆ. ಅಥವಾ ನಿಮ್ಮೊಂದು ಮನೆಯಲ್ಲಿ ಏನೋ ಫಂಕ್ಷನ್ ಇದೆಯಾ ಅಂತ ತಿಳ್ಕೊಳ್ಳಿ, ಅವಾಗ ಸ್ಟೇಟಸ್ ಇಡಿ, 4 ಜನಕ್ಕೆ ಗೊತ್ತಾಗುತ್ತೆ. 4 ಜನಕ್ಕೆ ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇರೋದು ಗೊತ್ತಾಗತ್ತೆ, ಅವರು ಕೂಡ ಬರ್ತಾರೆ ನಿಮ್ಮ ಮನೆಗೆ. ಅಥವಾ ಯಾರು ತೀರ್ಕೊಂಡ್ರು ಅಂತ ಒಂದು ಸ್ಟೇಟಸ್ ಇರ್ತೀರಾ, ಅವರು ಕೂಡ ಗೊತ್ತಾಗುತ್ತೆ 4 ಜನಕ್ಕೆ, ಅವರು ಬಂದು ಅದೇನೋ ಅಂತೆ ಸಂಸ್ಕಾರ ಇರ್ತಾರೆ, ಅದು ಕೂಡ ಪಾಲ್ಗೊಳ್ತಾರೆ. ಯಾವುದೇ ಒಂದು ವಿಷಯನ ತಿಳಿಸ್ಬೇಕು, ಹೆಲ್ಪ್ ಆಗುತ್ತೆ ಅಂದ್ರೆ ಅದೊಂದು ಸ್ಟೇಟಸ್ ಇಡಿ, 4 ಜನಕ್ಕೆ ಗೊತ್ತಾಗುತ್ತೆ, ಅದು ಕೂಡ ಹೆಲ್ಪ್ ಆಗುತ್ತೆ. ಆದ್ರೆ ಪದೇ ಪದೇ ಯಾವುದೇ ಒಂದು ರೀಲ್ಸ್ ನೋಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ, ಅದನ್ನ ತಗೊಂತೀರಾ, ಹಾಕ್ತೀರಾ, ಬಿಡ್ತೀರಾ, ದಿನಾನು ಇದೇ ಮಾಡ್ತಾ ಹೋದ್ರೆ ಆ ಒಂದು ಸ್ಟೇಟಸ್ಗೆ ಅರ್ಥ ಇರಲ್ಲ. ಮನೆ ಕಟ್ತಾ ಇದ್ದೀರಾ, ಸ್ಟೇಟಸ್ ಇಡಿ, ಅದು ನಿಮ್ಮೊಂದು ಸ್ಟೇಟಸ್ ಆಗಿರುತ್ತೆ, ಲೆವೆಲ್ ಆಗುತ್ತೆ. ನೀವು ಬೈಕ್ ತೊಗೊಂಡಿದ್ದೀರಾ, ಅದೊಂದು ಸ್ಟೇಟಸ್ ಇಡಿ, ನಿಮ್ಮ ಲೆವೆಲ್ಗೆ ಸ್ಟೇಟಸ್ ಇರುತ್ತೆ. ಆಮೇಲೆ ನೀವು ಯಾವೊಂದು ಜಾಬ್ ಮಾಡ್ತೀರಾ ಆ ಒಂದು ಜಾಬ್ ಮೇಲೆ ವಿಡಿಯೋ ಮಾಡಿ, ಅದು ನಿಮ್ಮ ಸ್ಟೇಟಸ್ ಆಗಿರುತ್ತೆ. ಇದು ಒಂದು ಸ್ಟೇಟಸ್. ನೀವು ಯಾವುದೋ ಒಂದು ವಿಡಿಯೋ ಮಾಡಿರುವಂತ ವಿಡಿಯೋ ತಗೊಂಡು ಆ ಒಂದು ಸ್ಟೇಟಸ್ ಸಿಕ್ಕಿದ್ರೆ ಅದು ಸ್ಟೇಟಸ್ ಆಗಲ್ಲ, ಟೈಮ್ ಪಾಸ್ ಆಗುತ್ತೆ. ಹಾಗಾಗಿ ಬಹಳ ಜನ ಈ ರೀತಿ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸ್ಟೇಟಸ್ ಇಂತ ಒಂದು ಸ್ಟೇಟಸ್ ನಿಮ್ಮ ಒಂದು ಫ್ರೆಂಡ್ ಮ್ಯೂಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ
ಆ ರಿಯಲ್ ಲೈಫ್ನಲ್ಲಿ ಏನು ನಡೀತಾ ಇದೆ, ನೀವು ಬೇಜಾರಿದ್ರೆ ಹಾಕಬೇಡಿ, ಖುಷಿ ಆದ್ರೆ ಹಾಕಬೇಡಿ, ನಾರ್ಮಲ್ ಇದ್ರೂ ಕೂಡ ಹಾಕಬೇಡಿ ಸ್ಟೇಟಸ್. ನೀವು ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ, ಏನಾದರೂ ಸಾಧನೆ ಮಾಡಿದ್ರೆ ಹಾಕಿ ಸ್ಟೇಟಸ್ ನಡೆಯುತ್ತೆ. ನೀವೇನಾದರೂ ಹೊಸದಾಗಿರುವಂಥ ಖರೀದಿ ಮಾಡಿದ್ರೆ, ಬೈಕು ಕಾರ್ ಇರುವಂಥ ಹಾಕಿ ಸ್ಟೇಟಸ್ ನಡೆಯುತ್ತೆ. ಮನೆ ಕಟ್ಟಿದ್ದೀರಾ ಹಾಕಿ ಸ್ಟೇಟಸ್ ನಡೆಯುತ್ತೆ. ಏನಾದರೂ ಇಂಪಾರ್ಟೆಂಟ್ ವಿಷಯ ನಿಮ್ಮ ಫ್ರೆಂಡಿಗೆ ಒಬ್ಬರಿಗೆ ತಿಳಿಸೋಕ್ಕಾಗಲ್ಲ, ನಿಮ್ಮೊಂದು ಫ್ರೆಂಡ್ಗೆ ಎಲ್ಲರೂ ಕೂಡ ನೋಡಿ ಹಾಕಿ ಸ್ಟೇಟಸ್, ಅದು ಕೂಡ ಎಲ್ಲರಿಗೂ ಕೂಡ ನೋಡುತ್ತೆ. ಅದು ಬಿಟ್ಕೊಂಡು ಈ ರೀತಿ ಬೇಡೋ ಸ್ಟೇಟಸ್ ಹಾಕಿದರೆ ಉಪಯೋಗ ಇರಲ್ಲ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿ ತಿಳ್ಕೊತೀನಿ. ಯಾಕೆ ಹೇಳಿದ್ದೇನೆ ಅಂದರೆ, ಈ ರೀತಿ ನನಗೂ ಕೂಡ ಸ್ಟೇಟಸ್ ಭಾಳ ಬರ್ತವೆ. ಹಾಗಾಗಿ ನಾನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆಲ್ಮೋಸ್ಟ್ ನೀವು ಕೇಳ್ಬೋದು, ನೀವು ಸ್ಟೇಟಸ್ ಸಿಗ್ತೀರಾ ಅಂತ ನೀವು ಕೇಳ್ಬೋದು. ನಾನು ಸ್ಟೇಟಸ್ಸು 2 ಸಲ ಇಕ್ಕಿದ್ದು. ನಾನು ಒಂದು ವರ್ಷದಲ್ಲಿ 2 ಸಲ. ನಾನೊಂದು ಯೂಟ್ಯೂಬ್ ಚಾನಲಲ್ಲಿ ಗೂಗಲ್ ಪಿನ್ ಬಂದಿತ್ತು, ಗೂಗಲ್ ಪಿನ್, ಅದನ್ನ ನಾನು ಸ್ಟೇಟಸ್ ಆಗಿ ಇಕ್ತಿದ್ದೆ. ಯಾಕಂದರೆ ಅದು ಕೂಡ ನನ್ನ ಸಾಧನೆ, ಯೂಟ್ಯೂಬಿಂದ ನನ್ನ ಸಾಧನೆ ಇತ್ತು. ಅದು ಕೂಡ ಮುಂಬೈದಿಂದ ಬಂದಿತ್ತು ಆ ಒಂದು ಲೆಟರ್, ಯೂಟ್ಯೂಬ್ ಗೂಗಲ್ ಪಿನ್ AdSense ಕಡೆಯಿಂದ. ಅದು ಒಂದು ಸ್ಟೇಟಸ್ ಹಾಕಿದ್ದೆ. ಅದು ಬಿಟ್ಟರೆ ನೆಕ್ಸ್ಟು 18 ವರ್ಷದಿಂದ ಕಾಯ್ತಿರುವಂಥ RCB ಟೀಮ್ ಗೆದ್ದಿದ್ದು, ಅದೊಂದು ಸ್ಟೇಟಸ್ ಸಿಕ್ಕಿದ್ದೆ. 2 ಸ್ಟೇಟಸ್, ಆಲ್ಮೋಸ್ಟ್ 3-4 ವರ್ಷ ಆಯಿತು, ಯಾವುದೊಂದು ಸ್ಟೇಟಸ್ ಸಿಕ್ಕಿದ್ದಿಲ್ಲ. ಈ ಒಂದು ವರ್ಷದಲ್ಲಿ 2 ಸ್ಟೇಟಸ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ಎಲ್ಲೂ ಕೂಡ ಸ್ಟೇಟಸ್ ಇಡೋದಿಲ್ಲ. ಯಾವುದೇ ಕಾರಣಕ್ಕೂ ಸ್ಟೇಟಸ್ ಕೂಡ ನಾನು ಇಡೋಕ್ಕೆ ಇಷ್ಟಪಡಲ್ಲ. ಟೋಟಲ್ ಆಗಿ ನಾನು ಕೂಡ ಒಂದು ಅನಿಸಿಕೆ ಹೇಳಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೀವು ನೋಡಿದ್ದೀರಾ ಅಂದರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ ಯಾರು ಹಗಲೆಲ್ಲ ಪದೇ ಸ್ಟೇಟಸ್ ಸಿಗ್ತಾರಲ್ಲೋ, ದಿನಕ್ಕೆ 3-4 ಫೀಲಿಂಗು, ಹ್ಯಾಪಿ ಹಾಗೆ ನಾರ್ಮಲ್ ಅವ್ರಿಗೆ ಶೇರ್ ಮಾಡಿ ಅಂತ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ಡಿಸಿಷನ್ ಅಂತ